ಸ್ನೇಹಿತರೆ, ಶಾಸ್ತ್ರಿ ಸಿನಿಮಾ, ಅಂಬಿ, ಬೆಳ್ಳಿಬೆಟ್ಟ, ವರ್ಷ, ಶಂಭು ಸೇರಿದಂತೆ ಅನೇಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳ ಮನಸ್ಸಲ್ಲಿ ಸ್ಥಾನ ಪಡೆದ ನಟಿ ಮಾನ್ಯ ನಾಯ್ಡು. ಆಂಧ್ರಪ್ರದೇಶ ಮೂಲದ ಇವರು ಬಾಲನಟಿಯಾಗಿ ಮಲಯಾಳಂ ಮತ್ತು ಕನ್ನಡ, ತೆಲುಗು, ತಮಿಳು ಸೇರಿದಂತೆ ಬಹುಭಾಷೆ ತಾರೆಯಾಗಿ ಸುಮಾರು 41ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಫೈನಾನ್ಷಿಯಲ್ ಅನಾಲಿಸಿಸ್ಟ್, ಹಣಕಾಸು ವಿಶ್ಲೇಷಕರು ಆಗಿರುವ ವಿಕಾಸ್ ಬಾಜಪೇಯಿ ಅವರನ್ನು 2013ರಲ್ಲಿ ಮದುವೆಯಾದರು. ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಪ್ರೀತಿ ಮಾಡಿದ್ರು ಈ ಜೋಡಿ. ಸದ್ಯ ನ್ಯೂಯಾರ್ಕ್ ಸಿಟಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ನಟಿ ಮಾನ್ಯ ನಾಯ್ಡು. 2016ರಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. 10 ವರ್ಷದ ಓಮಿಷ್ಕಾ ಎಂಬ ಮುದ್ದಾದ ಮಗಳಿದ್ದಾರೆ. ಮಾನ್ಯ ಅವರಿಗೆ ಒಬ್ಬಳೇ ಮಗಳು. ಜುಲೈ 22ರಂದು ಅಂದರೆ ಇವತ್ತು ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ದಾರೆ. ಜೊತೆಗೆ ಪತಿ ವಿಕಾಸ್ ಬಾಜಪೇಯಿ ಅವರ ಬರ್ತ್ಡೇ ಕೂಡ ಆಚರಿಸಿದ್ದಾರೆ. ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟ ವಿಷಯ ಓದಿದ್ದಾರೆ ಮಾನ್ಯ ನಾಯ್ಡು. ಕೊಲಂಬಿಯಾ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿಯೇ 2013ರಲ್ಲಿ ಮಾನ್ಯ ನಾಯ್ಡುಗೆ ಪ್ರಪೋಸ್ ಮಾಡಿದರು ವಿಕಾಸ್ ಬಾಜಪೇಯಿ. ನ್ಯೂಯಾರ್ಕ್ ಸಿಟಿಯಲ್ಲಿ ಹಣಕಾಸು ವಿಶ್ಲೇಷಕರಾಗಿ ಮಾನ್ಯ ನಾಯ್ಡು ಅವರು ಪತಿ ವಿಕಾಸ್ ಬಾಜಪೇಯಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಜುಲೈ 22, 2013ರಲ್ಲಿ ಮಾನ್ಯ ನಾಯ್ಡು ಅವರು ವಿಕಾಸ್ ಬಾಜಪೇಯಿ ಅವರನ್ನು ವರಿಸಿದರು. ಇಂದು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದಾರೆ. ನಟಿ ಮಾನ್ಯ ನಾಯ್ಡು ಅವರಿಗೆ ಓಮಿಷ್ಕಾ ಎಂಬ ಓರ್ವ ಪುತ್ರಿ ಕೂಡ ಇದ್ದಾರೆ. 43 ವರ್ಷದ ಮಾನ್ಯ ನಾಯ್ಡು ಚಲನಚಿತ್ರದಿಂದ ದೂರ ಉಳಿದಿದ್ದಾರೆ. ನ್ಯೂಯಾರ್ಕ್ ಸಿಟಿಯಲ್ಲಿ ಆಡಿಟರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮಾನ್ಯ ನಾಯ್ಡುನ ನೀವು ನೋಡಿದ್ದೀರಾ? ಅವರ ಸಿನಿಮಾ ನಿಮಗೆ ಇಷ್ಟನಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.